ನಾವು ಹೇಳ್ತಾ ಇದ್ದೀವಲ್ಲ, ಇದು ಒಂದು ಕೆಟ್ಟ ಚಾಳಿ. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಅಸಹ್ಯ ಪಟ್ಕೊಂಡು ಇದನ್ನು ಇಲ್ಲಿವರೆಗೆ ತರಬಾರ್ದು, ವಿಧಾನಸಭೆ ತನಕ ಒಯ್ಯಬಾರ್ದು, ಇದರಲ್ಲಿ ಸುಪ್ರೀಂ ಕೋರ್ಟ್ ತನಕ ಒಯ್ಯಬಾರ್ದು. ಮತ್ತು ಇದೊಂದು ಕೆಟ್ಟ ಅನಿಷ್ಟ ಪದ್ಧತಿ. ಇದು ಯಾರನ್ನಾರೇ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಅಥವಾ ಯಾವ ವ್ಯಾಪಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ, ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಇದೆಲ್ಲ ಬಳಸ್ಕೊಳ್ಳೋಂಥದ್ದು ಭಾಳ ಹೀನ ಕೃತ್ಯ. ಇದು ಆಗಬಾರ್ದು. ನಮ್ಮ ರಾಜ್ಯ ವಿಶೇಷದ ಒಂದೇ ತನ್ನದೇ ಆದಂಥ ಒಂದು ಇವತ್ತು ಇಮೇಜ್ ನಮ್ಮ ರಾಜ್ಯಕ್ಕಿದೆ. ಈ ರಾಜ್ಯದಲ್ಲಿ ಇಂಥದ್ದೆಲ್ಲದಕ್ಕೂ ಕೂಡ ಆಗೋದ್ರಿಂದ ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತದೆ. ಸೊ ಇದು ಆಗಬಾರ್ದು ಅಷ್ಟೇ ನಾನು ಹೇಳ್ತೀನಿ. ಸುಪ್ರೀಂ ಕೋರ್ಟ್ ಮಾಡಿದ್ದು ಕೂಡ ಅದೇ ಒಂದು ಇದರಲ್ಲಿ ಮಾಡಿ. ನೆಕ್ಸ್ಟ್ ಮತ್ತೇನಾದರೂ ಬಿಡಿಯಪ್ಪ, ನಾನು ಅದು ಮಾತಾಡೋಂಗಿಲ್ಲ. ಐ ಆಮ್ ನಾಟ್ ಡೋಂಟ್ ಟಾಕ್ ಅಬೌಟ್ ಇಟ್. ಸಾಕದು ಅದು ಬಿಟ್ಬಿಡಿ, ಅದು ಬಿಟ್ಬಿಡಿ, ಅದು ಮಾತಾಡೋದು ಸಾಕು. ಬಿಟ್ಟು ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡಿದ್ರೆ ಅರ್ಥ ಮಾಡ್ಕೊಂಡು ಬಿಟ್ಬಿಡ್ಬೇಕಂತ ಸಾಕು. ನಿನ್ನೆ ಅಶ್ವಥ್ ನಾರಾಯಣ ಪ್ರೆಸ್ ಮೀಟ್ ಮಾಡಿದ್ದಾರೆ. ಸುಮಾರು 15,500 ಕೋಟಿಯಷ್ಟು ಅವ್ಯವಹಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಈ ಡಿಜಿಟಲ್ ಮೀಟರ್ಗಳನ್ನ ಕಡ್ಡಾಯಗೊಳಿಸಿದ್ದಾರೆ. ಬೇರೆ ರಾಜ್ಯಗಳಲ್ಲಿ 7,000 ಇದ್ರೆ ಇಲ್ಲಿ ಸುಮಾರು 17,000 ರೂಪಾಯಿ ಇದೆ. ಸೊ ಈ ಹಂತದಲ್ಲಿ ಅವರು ಮಾಡ್ತಿರುವಂತ ದೊಡ್ಡ ಹಗರಣ ಅಂತ ಒಂದು ಆರೋಪ ಇದೆ. ಅದಕ್ಕೆ ಇಂಧನ ಸಚಿವರು, ಇಂಧನ ಇಲಾಖೆ ಸಮರ್ಥರಿದ್ದಾರೆ. ಅದನ್ನು ಮೇಲ್ನೋಟಕ್ಕೆ ನೀವೇನಾದರೂ ಆಪಾದನೆ ಮಾಡ್ಬೋದು, ಆದರೆ ಅದನ್ನು ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ. ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಯಾರು? ನಾನೇನಾದ್ರು ಹೇಳಿದ್ದು ನನಗೆ ನನಗೆ ಗೊತ್ತಿಲ್ಲಪ್ಪ. ಅದು ಯಾವ ಶಾಸಕರು ಗೊತ್ತಿಲ್ಲ, ಗಮನಕ್ಕೆ ತಂದಿದ್ದು ಗೊತ್ತಿಲ್ಲ. ನೀವು ಮಾತಾಡಲ್ಲ ಅಂತ ಹೇಳ್ತಾ ಇದ್ದೀರಿ, ಆದರೆ ದೂರು ಕೊಡಬೇಕಾಗಿತ್ತು ಅಂತ ಎಲ್ಲ ಕಡೆ ಕೇಳಿ ಬರ್ತಾ ಇದ್ರು ಕೂಡ ದೂರು ಕೊಡೋಕ್ಕೆ ಹಿಂದೇಟ್ ಆಗ್ತಾರಲ್ಲ ಸರ್. ಅದು ರಾಜಣ್ಣವ್ರು ಬಿಟ್ಟಿದ್ದು. ರಾಜಣ್ಣ ಇಂಟೆಂಡರ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಅವರು ಏನೋ ಗೃಹ ಸಚಿವರು ಜೊತೆ ಚರ್ಚೆ ಮಾಡಿದ್ದಾರೆ. ರಾಜಣ್ಣವ್ರಿಗೆ ಗೊತ್ತು, ಗೃಹ ಸಚಿವರು ಗೊತ್ತು. ನನಗೆ ಗೊತ್ತಿಲ್ಲ, ನನಗೂ ಚರ್ಚೆ ಮಾಡಿಲ್ಲ. ಏನೋ ಮಾಜಿ ಗೃಹ ಸಚಿವರ ಸಲಹೆನಾರು ಪಡಿಬೋಯ್ತು. ಓಹೋ, ಭಾಳ ಮಂದಿ ಇದ್ದಾರೆ ಮಾಜಿ ಸಚಿವರು. ಜಾರ್ಜ್ ಅವ್ರು ಇದ್ದಾರೆ, ನಾನ್ ಇದ್ದೀನಿ, ರಾಮಲಿಂಗ ಇದ್ದಾರೆ, ಭಾಳ ಜನ ಇದ್ದಾರೆ ಗೃಹ ಸಚಿವರುಗಳೆಲ್ಲ. ಓಕೆ ಬಿಡಿ, ಅದನ್ನು ನೀವು ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡ್ಬೇಕು. ನೀವು ಯಾಕೆ ಅಂತ ಕಟ್ ಮಾಡ್ಕೊತಾರೆ? ಮತ್ತೆ ಮುಂದುವರ್ಸ್ರಿ ಬೇರೆ ಯಾವುದಾದ್ರು ವಿಚಾರ. ನೋಡಿ, ನನಗನ್ಸೋ ಮಟ್ಟಿಗೆ ಅಷ್ಟು TMCಯನ್ನು 10 TMCಯನ್ನು ಬಿಡುವಂಥದ್ದು ಅಸಾಧ್ಯದ ಮಾತು. ನಾನು ಅದನ್ನು ಮಾತನಾಡಬೇಕಾಗಿದೆ ಇಲಾಖೆಯವ್ರ ಜೊತೆಗೆ. ನನ್ನ ತಿಳಿದ ಪ್ರಕಾರ ಅದು 1 TMC ಅಷ್ಟೇನೋ ಕೊಟ್ಟಿದ್ದಾರೆ ಅಂತ ಎಷ್ಟಿದೆ. 1 TMC ಮಾನವೀಯತೆ ಇದ್ರ ಮೇಲೆ ನೀರಿಗೆ ಕೊಟ್ಟರೆ ತಪ್ಪಲ್ಲ. ಅದು 10 TMC ಅಷ್ಟು ಏನು ಆಪಾದನೆ ಮಾಡ್ತಾರೆ. ನಾನು ಅದರಲ್ಲಿ ಬಹುಶಃ ಯಾವುದೇ ಹುರುಳಿಲ್ಲ. ಅದಾಗಿನೂ ಕೂಡ ನಾನು ಕೂಡ ಅದನ್ನು ಅಸಲ್ಟನ್ ಮಾಡ್ಕೋತೀನಿ. ಸರ್, ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಪಾಲಿಟಿಕ್ಸ್ ನಡೆದಂಗಿದೆ. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್, ಅವರು ಪಿಯೂಷ್ ಗೋಯಲ್ ಅವ್ರು ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ನಲ್ಲಿ ನಮ್ಮದು ಇದೆ. MSME ಮಿನಿಸ್ಟ್ರು ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಸಚಿವರು. ಏನಾಯ್ತರಪ್ಪ ನಮಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅಂತ ಕೇಳ್ತೀವಿ. ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು. ಹೀಗಾಗಿ ಇದರಲ್ಲೇನು ನಿಮ್ಮ ಪ್ರಕಾರ ಭೇಟಿನೇ ಆಗಬಾರ್ದು, ಡಿನ್ನರು ಮಾಡಬಾರ್ದು, ಊಟನೂ ಮಾಡಬಾರ್ದು, ತಿಂಡಿನೂ ತಿನ್ನಬಾರ್ದು. PWD ಸಚಿವರು ಮತ್ತು ಕೇಂದ್ರ ಕೈಗಾರಿಕಾ ಸಚಿವರು ಇಬ್ಬರು ಸೇರಿ ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ಮಹತ್ವದ ತೀರ್ಮಾನ ಚರ್ಚೆ ಮಾಡಿರ್ಬೋದಾ, ಅಥವಾ ಅದು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಯಾಕೆ ಭೇಟಿಯಾಗಿದ್ರು, ಏನು ಭೇಟಿಯಾಗಿದ್ರು, ಅಥವಾ ಅವ್ರು ಬಂದಿದ್ದಾರೆ ಮೇಲೆ ಕರೆದಿರ್ಬೋದು, ಊಟಕ್ಕೆ ಕರೆದಿರ್ಬೋದು, ಬಿಟ್ಟಿರ್ಬೋದು. ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ ಅಂದಮೇಲೆ ನಾವು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಮಾತ್ರ ಭೇಟಿ ಆಗ್ತೀವಪ್ಪ. ನಾವು ಮತ್ತೆ ಎಲ್ಲರನ್ನೂ ಭೇಟಿ ಆಗ್ತೀವಿ. ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ರಾಜ್ಯಕ್ಕೆ ಇವತ್ತು MSMEಗೂ ಕೂಡ ನಾನು ಹೇಳಿದ್ದೀನಿ ಶರಣ್ ದರ್ಶನಾಪುರ ಅವ್ರಿಗೆ, ನೋಡಿ ನಾವು ಕೂಡ ಹೋಗೋಣಂತ. MSMEಯಲ್ಲಿ ಸಾಕಷ್ಟು ದುಡ್ಡಿದೆ, ಸಾಕಷ್ಟು ಸ್ಕೀಮ್ಸ್ ಇದ್ದಾವೆ. ಆ ಸ್ಕೀಮ್ಸ್ನೆಲ್ಲ ನಮ್ಮ ರಾಜ್ಯಕ್ಕೆ, ಯಾಕಂದರೆ MSMEದಿಂದ ಉದ್ಯೋಗ ಸಿಗುವಂಥದ್ದು. ಹೀಗಾಗಿ ಅದಕ್ಕೆ ಒತ್ತು ಕೊಡಬೇಕಾಗ್ತದೆ. ನಾವು ಹೋಗಿ ಶೋಭಾ ಕರಂದ್ಲಾಜೆ ಅವ್ರನ್ನ ಹೋಗಿ ಭೇಟಿ ಆಗೋಣ ಅಂತ ನಾನು ಕೂಡ ಹೇಳಿದ್ದೀನಿ.
ಅವ್ರಿಗೂ ಕೂಡ ತಿಳಿಸಿದ್ದೀನಿ ಶೋಭಾ ಬರ್ತೀವಿ, ನಾವು ಒಟ್ಟಿಗೆ ಬರ್ತೀವಿ ಅಂಥೇಳಿ. ಮತ್ತು ರಾಜ್ಯ ಸಲುವಾಗಿ ಅದನ್ನು ಮಾಡೋದು ತಪ್ಪನ? ಯೋಜನೆಗೆ ತರುವಂಥದ್ದಾಗಲಿ ಯಾರನ್ನ ಭೇಟಿ ಆಗ್ತಾರೆ ಅನ್ನೋದ್ರ ಮೇಲೆ ಇದು ಅಭಿವೃದ್ಧಿಯ ವಿಚಾರನ ರಾಜಕೀಯ ಚರ್ಚೆನ ಅಂತ ಮುಖವಾರ ಮಾಡ್ತಾರೆ. ನೋಡಿ, ಅವರು ಗಡ್ಕರಿನೂ ಭೇಟಿಯಾಗಿದ್ದು ನಾನು ನೋಡಿದ್ದೀನಿ, ಪಿ ಮಿನಿಸ್ಟ್ರು. ಇನ್ನು ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ದ ಬಗ್ಗೆ ನನಗೆ ಗೊತ್ತಿಲ್ಲ. ಭೇಟಿಯಾಗಿದ್ರೆ ಯಾಕೆ ಅನ್ನೋದು ಅವ್ರಿಗೆ ಭೇಟಿಯಾಗಿದೆ. ಸೌಹಾರ್ದತ ಭೇಟಿನ ಅಥವಾ ಅವ್ರನ್ನ ಯಾರಾದರೂ ಎಲ್ಲರೂ ಭೇಟಿಯಾದಾಗ ಬನ್ನಿ ಸರ್ಕಲ್ ಬನ್ನಿ ಊಟಕ್ಕೆ ಬನ್ನಿ ಮನೆಗೆ ಅಂತ ಕರೀತಾರೆ ಎಷ್ಟೋ ಸಲ. ನಾವು ದೆಹಲಿಗೆ ಹೋದಾಗ ಈಗೆಲ್ಲ ಸೆಂಟ್ರಲ್ ಹಾಲ್ಗೆ ಹೋದಿರ್ತೀವಿ ಅಂತ ತಿಳ್ಕೊಳ್ಳಿ, ಅಥವಾ ಹೋದಾಗ ಅವ್ರಿಗೆ ಬರ್ರಿ ಸಾಯಂಕಾಲ ತಿಂಡಿಗೆ ಬರ್ರಿ ಊಟಕ್ಕೆ ಬರ್ರಿ ಅನಂತ ಕುಮಾರ್ ಇದ್ರಲ್ಲ ಅವಾಗ ನಮ್ಗೆ ಹೋದ ಕೂಡಲೇ ಬನ್ನಿ ಬಿಟ್ಟ ತಿಂಡಿಗೆ ಬರ್ರಿ ಊಟಕ್ಕೆ ಬರ್ರಿ ಅಂತ ಕರಿತಿದ್ರು. ನಾವು ದೆಹಲಿಗೆ ಹೋದ್ಮೇಲೆ ಏನೂ ಕೆಲಸ ಇರ್ತಿದ್ರು ನಾವು ಹೋದಾಗ ಕರಿತೀರಿ ಅಂತ ಅದರಿಂದ ಏನದು ಅರ್ಥ? ನಾವು ಎಷ್ಟೋ ಸಲ ಪ್ರಹ್ಲಾದ್ ಜೋಶಿಯವ್ರಿಗೆ ಹೇಳ್ತೀವಿ, ಅನಂತಕುಮಾರ್ ಹತ್ರ ತಾವು ಸ್ವಲ್ಪ ಆ ಒಂದು ಇದನ್ನ ಇಟ್ಕೋಬೇಕು. ಬ್ರಿಡ್ಜ್ ಆದಂಗೆ ಆಗಿದ್ರು ಅವ್ರು ಲಿಂಕು ಅನಂತಕುಮಾರ್ ಅವ್ರು ನಮ್ಮೆಲ್ಲರಿಗೂ ಕೂಡ. ನಾನು ನೀರಾವರಿ ಮಂತ್ರಿ ಇದ್ದಾಗ ಪ್ರತಿಯೊಂದಕ್ಕೂ ನಾವು ಹೋದ ಕೂಡಲೇ ಅವ್ರಿಗೆ ಬಂದು ಕಾರ್ ಹತ್ತಿ ನಡೀರಿ ಎಲ್ಲಿ ಹೋಗ್ಬೇಕು ಅಂತ ಕೇಳ್ತಿದ್ರು. ದಿಸ್ ಇಸ್ ಆಲ್ ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್. ನಮ್ಮವರು ಕೂಡೋದು, ನಮ್ಮ ಮಂತ್ರಿಗಳು, ನಮ್ಮ ಸಚಿವರು, ತಪ್ಪೇನಿದೆ ಅದು? ಈಗ ಖರ್ಗೆ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು, ನೀವು ದೆಹಲಿಗೆ ಬನ್ನಿ ಅಂತೇಳಿ ಅವ್ರಿಗೆ ಹೇಳಿ ಹೋಗಿದ್ದಾರೆ ಸಂಪುಟ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಿಮ್ಗೆ ಹೇಳಿದಾರ? ನಿಮ್ಗೆ ಹೇಳಿದಾರ? ಹಂಗೆ ಅವರಿಬ್ಬರು ಮಾತಾಡಿದ್ರೆ ಹೇಳಿದಾರ ಏನಂತ? ಖರ್ಗೆ ಅವರು ನನ್ನ ಪ್ರಕಾರ ಅವ್ರಿಗೆ ಕಾಲು ನೋವಾಗಿದೆಯಲ್ಲ, ಅದಕ್ಕೆ ಬಂದು ಮಾತಾಡ್ಸಕ್ಕೆ ಬಂದಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿರೋದು ಸುದ್ದಿ. ಇದು ಸರ್, DK ಶಿವಕುಮಾರ್ ಅವರ ಸಂವಿಧಾನ ಬದಲಾವಣೆ ಹೇಳಿಕೆಯ ವಿರುದ್ಧ ಬಿಜೆಪಿ ನಾವು ಬೂತ್ ಲೆವೆಲ್ನಿಂದ ದೇಶದ ಮಟ್ಟಿನ ಹೋರಾಟ ಮಾಡ್ತೀವಿ ಅಂತ ಹೇಳಿ ನೋಡಿ, BJP ಅವ್ರು ಮೊದಲು ಹೇಳಿ ಅನಂತಕುಮಾರ್ ಹೆಗಡೆ ಏನು ಹೇಳಿದ್ದ ಅದು ಫುಲ್ ರೆಕಾರ್ಡೆಡ್ ಇದೆ. ಒಬ್ಬ ಕೇಂದ್ರದ ಮಾಜಿ ಸಚಿವರು ಈ ಸಲ ಟಿಕೆಟು ಸಿಕ್ಕಲಿಲ್ಲ ಉತ್ತರ ಕನ್ನಡದಲ್ಲಿ. ಏನು ಹೇಳಿದ್ರು ಅವರು? ನಾವು ಅಧಿಕಾರಕ್ಕೆ ಬಂದಿದ್ದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿ. ಯಾರು? ಅನಂತಕುಮಾರ್ ಹೆಗಡೆ ಅವರು ಕೇಂದ್ರ ಸಚಿವರಾಗಿದ್ದರು ಅವಾಗ. ಅವಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ BJP ಅವರು? ಅಂದರೆ ಅವರು ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡಿದರೆ ನಡೀತಿತ್ತಂದಾಗೈತಲ್ಲ. ನಾವು ಅಧಿಕಾರಕ್ಕೆ ಬಂದಿದ್ದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂಥೇಳಿ ಅನಂತಕುಮಾರ್ ಹೆಗಡೆ ಅವರು ಒಬ್ಬ ಕೇಂದ್ರ ಸಚಿವರಾಗಿ ಇವತ್ತು ಸಹ ಹೇಳಿದರು. ಆವಾಗ ಯಾಕೆ ಬೂತ್ ಲೆವೆಲಿಂದ ಹೋರಾಟ ಮಾಡಲಿಲ್ಲ? ಈಗ ಸಂವಿಧಾನ ನೆನಪಾಯ್ತಾ ನಿಮಗೆ? DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಆ ರೀತಿ ಮಾತಾಡಿಲ್ಲ, ನಾ ಅರ್ಥದಲ್ಲಿ ಮಾತಾಡಿಲ್ಲ, ಆ ರೀತಿ ಮಾತಾಡಿದಿಲ್ಲ ಅಂತ ಸ್ಪಷ್ಟೀಕರಣಗಳು ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿ ಅನಂತಕುಮಾರ್ ಹೆಗಡೆ ಅವ್ರನ್ನ ಏನು ಮಾಡಿದ್ರಲ್ಲ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ ಅಂತೇಳಿ. ಮೊದಲು ಹಳೆ ಬ್ಯಾಕ್ಲಾಗ್ ಏನಿದೆ, ಹಳೆ ಬಾಕಿಯನ್ನು ತೀರಿಸಿ ಆಮೇಲೆ DK ಶಿವಕುಮಾರ್ ಕಡೆ ಬನ್ನಿ ಅಂತೇಳಿ ಅವ್ರು ಸ್ಪಷ್ಟವಾಗಿ ಹೇಳಿದ್ರು. ಆದರೂ ಒಪ್ತಿರಲಿಲ್ಲ ನೀವು. ಬೇಕಾದ್ರೆ ನಿಮ್ಗೆ ವಿಡಿಯೋ ಕಳಿಸ್ತೀನಿ ನಾನು, ನಮ್ಮ ಸಿಗ್ತದೆ ಅದು ನಮ್ಮ ಇಂಟರ್ನೆಟ್ನಲ್ಲಿ. ನಾವು ಅಧಿಕಾರಕ್ಕೆ ಅನಂತಕುಮಾರ್ ಹೆಗಡೆ ಕೇಂದ್ರ ಸಚಿವ, ಮತ್ತು ಬೇರೆ ಏನು ಅಂತಲ್ಲ, ಉತ್ತರ ಕನ್ನಡದ ಸಂಸದರಾಗಿದ್ದಂಥವರು, ಕೇಂದ್ರ ಸಚಿವರಾಗಿದ್ದವರು ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದಿದ್ದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಆವಾಗ ಈ BJP ಅವರಿಗೆ ಬೂತ್ ಮಟ್ಟದ ಹೋರಾಟ ಗಿರಾಟ ಯಾರೋ ಒಬ್ಬರ ಖಂಡಿಸಿದ್ರು. ಅದನ್ನು ಅವರು ಖಂಡಿಸಲಿಲ್ಲ, ಮೋದಿಯವರು ಖಂಡಿಸಲಿಲ್ಲ. ಅವ್ರು ಮುಂದೆ ಮಂತ್ರಿ ಆಗಿರೋ ಮುಂದುವರೆದ್ರು. ವಜಾ ಮಾಡಬೇಕಾಗಿತ್ತು ಅವಾಗ ಮಂತ್ರಿ ನಾವು ಅವ್ರು ವಜಾ ಮಾಡಬೇಕಾಗಿತ್ತು. ವಜಾ ಮಾಡಲಿಲ್ಲ ಅವಾಗ. ಮಾಡಿದ್ರಾ? ಅರ್ಥ ಏನು? ಮಂತ್ರಿ ವಜಾ ಮಾಡಿದ್ರೆ ಖಂಡನೆ ಮಾಡಿದ್ರೆ ಏನು ಅರ್ಥ? ಅದು ನಮ್ಮ ಸಹಮತಿ ಅದ ಅಂಥೇಳಿ ಸಹಮತಿ ಕೊಟ್ಟಾರ ಅವಾಗ. ಥ್ಯಾಂಕ್ ಯು, ಧನ್ಯವಾದಗಳು. ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡಿ ಬಿಟ್ಬಿಡಿದ್ರೆ ಸಾಕೆ. ಪಾಟೀಲ್ ಸರ್, ನಿಮಗೂ